ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಮತ್ತೆ ಇವತ್ತು ಒಂದು ಹೊಸ ವಿಷಯ. ನಾವು ಸಾಕಷ್ಟು ಸಲ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂಥ ಭರದಲ್ಲಿ ಅಥವಾ ಎಲ್ಲರನ್ನ ಒಲಿಸುವುದು ಅಥವಾ ಎಲ್ಲರ ದೃಷ್ಟಿಯಲ್ಲಿ ನಾನು ಒಳ್ಳೆಯವರಾಗಬೇಕು ಅಥವಾ ಎಲ್ಲರೂ ನನ್ನನ್ನು ಹೊಗಳಬೇಕು, ಈ ರೀತಿಯ ಒಂದು ಮಾನಸಿಕವಾಗಿರುವಂಥ ವಿಚಾರಗಳ ಮಧ್ಯದಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಹೇಳೋದು ಏನು ಈ ಒಂದು ಮೂಲಕ ಅಂದ್ರೆ, ಮೊದಲು ನಮ್ಮ ಇಷ್ಟಗಳನ್ನು ಅರ್ಥ ಮಾಡಿಕೊಳ್ಳೋಣ. ನನಗೆ ಯಾವುದು ಸರಿ ಅನಿಸುತ್ತೆ ಅದ್ರ ಮೇಲೆ ನಾನು ಫೋಕಸ್ ಮಾಡೋಣ. ಅದಾದಮೇಲೆ ಯಾವುದು ನನಗೆ ಹೆಲ್ದಿ ಇದೆ, ಯಾವುದು ನನಗೆ ಹ್ಯಾಪಿನೆಸ್ ಅದನ್ನು ನೀಡುತ್ತೆ ಅಂಥದ್ರ ಮೇಲೆ ಮಾತ್ರ ನಾನು ಫೋಕಸ್ ಮಾಡಿದರೆ ನಾನು ನನ್ನ ಲೈಫ್ನಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಜಗತ್ತನ್ನು ಒಲಿಸಿ ಜಗತ್ತನ್ನು ಇಡೀ ಜಗತ್ತೆಲ್ಲ ಅವರನ್ನು ಒಳ್ಳೆಯವರು ಅಂತ ಹೇಳಿದೆ ಅನ್ನೋದು ಒಬ್ರದ್ದು ಉದಾಹರಣೆ ಇಲ್ಲ. ಈ ಜಗತ್ತು ಯಾವ ರೀತಿ ಇದೆ ಅಂದ್ರೆ, ಈ ಒಂದು ದೇವರಿಗೂ ಬೈಯೋ ಜನ ನಮ್ಮ ಸುತ್ತ ಇದ್ದಾರೆ. ಶರಣರಿಗೂ ಸಂತರಿಗೂ ಮಹಾತ್ಮರಿಗೂ ಸೂಫಿಗಳಿಗೂ ಸಮೇತ ಇಲ್ಲ ಸಲ್ಲದ ವಿಚಾರಗಳನ್ನು ಎತ್ತಿ ಅವರನ್ನೂ ಸಮೇತ ಅವಮಾನಿಸುವಂಥ ಇದು ವಿಚಿತ್ರವಾದ ಕಲಿಯುಗ ಇದೆ. ಅಂಥದ್ರಲ್ಲಿ ನಮ್ಮ ಪಾಡಿ ಏನೂ ಇಲ್ಲ. ಹಾಗಾಗಿ ಜಗತ್ತು ಒಲಿಸುವಂಥ ಭರವನ್ನು ಅಥವಾ ಹುಚ್ಚಾಟ ಇದೆ ನೋಡ್ರಿ, ಅದನ್ನು ಬಿಟ್ಟು ಮೊದಲು ನನಗೆ ನಾನು ಒಲಿಯೋದು, ನನ್ನನ್ನು ನಾನು ಪ್ರೀತಿಸೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ಮೊದಲ ಆದ್ಯತೆ ಆಗಲಿ ಈ ವರ್ಷ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.